ಮಾಜಿ ಸಚಿವ ಕೆಎನ್ ರಾಜಣ್ಣ ಅವರು ಮಾತಾಡಿದ್ರೆ ಸಾಕು ಒಂದಿಲ್ಲೊಂದು ವಿವಾದಗಳಿಗೆ ಕಾರಣ ಆಗುತ್ತೆ. ರಾಜಣ್ಣ ಅವರು ಕಾಂಗ್ರೆಸ್ನ ಹಿರಿಯ ನಾಯಕರು. ಅವ್ರು ಏನು ಮಾತಾಡಿದ್ರು ಕೂಡ ಒಂದು ಅರ್ಥ ಇರುತ್ತೆ, ಉದ್ದೇಶ ಇರುತ್ತೆ ಅನ್ನುವಂತಹ ದಾಟಿಯಲ್ಲಿ ಹೇಳೋರು ಇನ್ನಷ್ಟು ಜನ. ಈ ಸಾರಿ ರಾಜಣ್ಣ ಅವರು ಈ ಸಂಪುಟ ಪುನರ್ರಚನೆ ವಿಸ್ತರಣೆಯ ಬಗ್ಗೆ ಮಾತಾಡಿದ್ದಾರೆ. ಸಂಪುಟ ಪುನರ್ರಚನೆಯ ಅಧಿಕಾರ ಯಾರಿಗೆ ಸಿಗುತ್ತೋ ಅವರು ಸಿಎಂ ಆಗ್ತಾರೆ. ಸಿದ್ದರಾಮಯ್ಯ ಅವರಿಗೆ ಸಂಪುಟ ಪುನರ್ರಚನೆಯ ಅಧಿಕಾರ ಸಿಕ್ಕರೆ ಅವರೇ ಮುಂದುವರಿತಾರೆ. ಸಂಪುಟ ಪುನರ್ರಚನೆಯ ಅಧಿಕಾರ ಅವ್ರಿಗೆ ಸಿಗ್ಲಿಲ್ವೋ, ಬೇರೆ ಅವ್ರಿಗೆ ಸಿಕ್ತೋ ಅವರೇ ಸಿಎಂ ಆಗ್ತಾರೆ. ಕಾದು ನೋಡಿ ಅಂತ ಹೇಳುವ ಮೂಲಕ ಸಿದ್ದರಾಮಯ್ಯ ಅವರು 5 ವರ್ಷ ಮುಂದುವರಿತಾರೋ ಇಲ್ವೋ ಅಂತ ಅಡ್ಡಗೋಡ ಮೇಲೆ ದೀಪ ಇಟ್ಟಂಗೆ ಮಾತಾಡಿದ್ದಾರೆ. ಏನ್ ಮಾತಾಡಿದ್ದಾರೆ ರಾಜಣ್ಣ? ಇದು ಈಗ ಯಾವ ರೀತಿ ಹಲಚಲ್ಗೆ ಕಾರಣ ಆಗ್ತಾ ಇದೆ, ಬನ್ನಿ ನೋಡೋಣ. ರೆಬಲ್ ಲೀಡರ್ ಮಾತೆತ್ತಿದ್ರೆ ಸಾಕು ಡಿಕೆ ಶಿವಕುಮಾರ್ ಬಣಕ್ಕೆ ಕೌಂಟರ್ ಕೊಡೋ ಕೆಎನ್ ರಾಜಣ್ಣ ಮತ್ತೆ ಬಂದಿದ್ದಾರೆ. ಈ ಬಾರಿಯೂ ಸಿದ್ದರಾಮಯ್ಯ ಬೆನ್ನಿಗೆ ನಿಂತು ಡಿಕೆಶಿಗೆ ಪರೋಕ್ಷ ಕೌಂಟರ್ ಕೊಟ್ಟಿದ್ದಾರೆ. ಸಂಪುಟ ಪುನರ್ರಚನೆ ಅಂದ್ರೆ ಸಿದ್ದು 5 ವರ್ಷ ಸಿಎಂ ಎಂದು ಹೇಳಿದ್ದಾರೆ. ಸಂಪುಟ ಪುನರ್ರಚನೆ ಅಂದ್ರೆ ಸಿದ್ದು 5 ವರ್ಷ ಸಿಎಂ. ಮತ್ತೆ ಟಗರು ಪರ ಬ್ಯಾಟ್ ಬೀಸಿದ ಕೆಎನ್ ರಾಜಣ್ಣ. ನವೆಂಬರ್ ಬಳಿಕ ಮುಖ್ಯಮಂತ್ರಿ ಬದಲಾವಣೆ ಆಗುತ್ತಾ ಅನ್ನೋ ಪ್ರಶ್ನೆ ಕೇಳಿ ಬರ್ತಿದೆ. ಮೊದಲೇ ನೇರ ಮಾತನಾಡೋ ರಾಜಣ್ಣ ಇವತ್ತು ಕೂಡ ನೇರವಾಗಿ ಒಂದು ಭವಿಷ್ಯ ನುಡಿದಿದ್ದಾರೆ. ಸಂಪುಟ ಪುನರ್ರಚನೆ ಮೇಲೆ ಸಿಎಂ ಬದಲಾವಣೆ ಭವಿಷ್ಯ ನಿರ್ಧಾರ ಆಗುತ್ತೆ. ಸಿದ್ದರಾಮಯ್ಯಗೆ ಸಂಪುಟ ಪುನರ್ರಚನೆಗೆ ಅಧಿಕಾರ ಕೊಟ್ಟರೆ ಅವರೇ 5 ವರ್ಷ ಸಿಎಂ ಆಗಿರ್ತಾರೆ ಎಂದು ಮತ್ತೆ ಅಡ್ಡಗೋಡೆಯ ಮೇಲೆ ದೀಪ ಇಟ್ಟಿದ್ದಾರೆ. ಸಿದ್ದರಾಮಯ್ಯನವರಿಗೆ ರೀಶಫಲ್ ಮಾಡಕ್ಕೆ ಹೈಕಮಾಂಡ್ ಒಪ್ಪಿಗೆ ಕೊಟ್ಟರೆ ಅವರೇ 5 ವರ್ಷ ಇರ್ತಾರೆ. ರೀಶಫಲ್ ಮಾಡಕ್ಕೆ ಒಪ್ಪಿಗೆ ಕೊಡದೇ ಇದ್ರೆ ಮುಂದೆ ಏನಾಗ್ತದೆ ಅಂತ ಯಾರು ಹೇಳಲಿಕ್ಕಾಗೋದು. ಯಾಕಂದ್ರೆ ಹೈಕಮಾಂಡ್ನಲ್ಲಿ ಅವ್ರಿಗೆ ರೀಶಫಲ್ಗೆ ಅವಕಾಶ ಕೊಟ್ಟರೆ, ಪರ್ಮಿಷನ್ ಕೊಟ್ಟರೆ ಅವರು 5 ವರ್ಷ ಇರ್ತಾರೆ. ಅವ್ರಿಗೇನೋ ರೀಶಫಲ್ ಮಾಡಲಿಕ್ಕೆ ಅಥವಾ ಎಕ್ಸ್ಪ್ಯಾನ್ಷನ್ನು ಇನ್ನೊಂದು ಏನೋ ಅವ್ರ ತಲೆಯಲ್ಲಿ ಏನಿದೆ ಅದನ್ನು ಮಾಡಲಿಕ್ಕೆ ಹೈಕಮಾಂಡ್ನವರು ಅವ್ರಿಗೆ ಒಪ್ಪಿಗೆ ಕೊಡದೇ ಇದ್ದಾಗ ಆಗ ಪೊಲಿಟಿಕಲ್ ಡೆವಲಪ್ಮೆಂಟ್ಸ್ ಇನ್ಎವಿಟಬಲ್ ಅಂತ ಆಗ್ತದೆ ಅಂತ ನನ್ನ ಒಂದು ಅಸೆಸ್ಮೆಂಟ್ ಅಷ್ಟೇ, ಯಾರು ಹೇಳಿದ. ಈಗಂತೂ ಬಿಹಾರ ಎಲೆಕ್ಷನ್ ವರೆಗೂ ಏನೋ ಆಗಲ್ಲ. ಹೈಕಮಾಂಡ್ ಹೇಳಿದ್ರೆ ಸಚಿವ ಸ್ಥಾನ ತ್ಯಾಗ ಮಾಡ್ತೇನೆ. ಕೃಷ್ಣ ಬೈರೇಗೌಡ ಬಳಿಕ ಪ್ರಿಯಾಂಕರ್ಗೆ ಸರದಿ. ಇಲ್ಲಪ್ಪ ಇದೆಲ್ಲ ಸಾಕಾಗಿದೆ, ನೀವೆಲ್ಲ ಪಕ್ಷದ ಚಟುವಟಿಕೆಗಳು ಇಳಿರಿ ಅಂದರೆ ಎಲ್ಲರೂ ಇಳಿಬೇಕಾಗುತ್ತೆ. ಆಬ್ಸಲ್ಯೂಟ್ಲಿ ತ್ಯಾಗ ಅಲ್ಲ, ವಿ ಆರ್ ಫಾಲೋಯಿಂಗ್ ಆರ್ಡರ್ಸ್. ಈಗ ಪಕ್ಷದಿಂದ ನಾವಲ್ಲ, ನನ್ನಿಂದ ಪಕ್ಷ ಅಲ್ಲ. ಈಗ ನಾನು ಹೇಳ್ದಂಗೆ ಪಕ್ಷದಿಂದ ನಾವು, ನನ್ನಿಂದ ಪಕ್ಷ ಅಲ್ಲ. ಜನವರಿಯಲ್ಲಿ ಶುಕ್ರ ದೆಸೆ ಬರುವುದು ಪಕ್ಕ. ನಾನು ಮಂತ್ರಿ ಆಗ್ತೀನಿ ಎನ್ನುತ್ತಿದ್ದಾರೆ ಸವದಿ. ನಾನು ಡಿಸೆಂಬರ್ ಕಳೆದ ಮೇಲೆ ಜನವರಿಯಲ್ಲಿ ಶುಕ್ರದೇಶ ಬರ್ತದಂತ ಹೇಳಿದ್ದು ನಿಜ, ಅದು ಬರುತ್ತೆ. ಅದರಲ್ಲಿ ಯಾವುದು ಕೂಡ ಆತಂಕ ಬೇಡ. ನಾನು ಯಾವಾಗಲೂ ಯಾವುದು ಕೇಳಿ ಪಡ್ಕೊಂಡಿರ್ತಕ್ಕಂಥದ್ದಲ್ಲ, ತಾನಾಗಿ ಬರುತ್ತೆ. ಅದು ಭಗವಂತನ ದಯ, ಅದು ಹೈಕಮಾಂಡದ ಇಚ್ಛೆ. ಅದರಿಂದ ಅವ್ರು ಏನು ಜವಾಬ್ದಾರಿ ಕೊಡ್ತಾರೆ ಅದನ್ನು ನಿರ್ವಹಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ರಾಜ್ಯದಲ್ಲಿ ಸಚಿವ ಸಂಪುಟ ಪುನರ್ರಚನೆ ಚರ್ಚೆ ಜೋರಾಗಿದೆ. ಅದರಲ್ಲೂ ಸಂಪುಟ ಪುನರ್ರಚನೆ ಆದರೆ ಮಾತ್ರ ಸಿದ್ದು ಕುರ್ಚಿ ಸೇಫ್ ಎಂದು ಹೇಳುವ ಮೂಲಕ ರಾಜಣ್ಣ ಮತ್ತೆ ಸಂಚಲನ ಸೃಷ್ಟಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮಾಜಿ ಸಚಿವ ಕೆಎನ್ ರಾಜಣ್ಣ ಅವರು ಮಾತಾಡಿದ್ರೆ ಸಾಕು ಒಂದಿಲ್ಲೊಂದು ವಿವಾದಗಳಿಗೆ ಕಾರಣ ಆಗುತ್ತೆ. ರಾಜಣ್ಣ ಅವರು ಕಾಂಗ್ರೆಸ್ನ ಹಿರಿಯ ನಾಯಕರು. ಅವ್ರು ಏನು ಮಾತಾಡಿದ್ರು ಕೂಡ ಒಂದು ಅರ್ಥ ಇರುತ್ತೆ, ಉದ್ದೇಶ ಇರುತ್ತೆ ಅನ್ನುವಂತಹ ದಾಟಿಯಲ್ಲಿ ಹೇಳೋರು ಇನ್ನಷ್ಟು ಜನ. ಈ ಸಾರಿ ರಾಜಣ್ಣ ಅವರು ಈ ಸಂಪುಟ ಪುನರ್ರಚನೆ ವಿಸ್ತರಣೆಯ ಬಗ್ಗೆ ಮಾತಾಡಿದ್ದಾರೆ. ಸಂಪುಟ ಪುನರ್ರಚನೆಯ ಅಧಿಕಾರ ಯಾರಿಗೆ ಸಿಗುತ್ತೋ ಅವರು ಸಿಎಂ ಆಗ್ತಾರೆ. ಸಿದ್ದರಾಮಯ್ಯ ಅವರಿಗೆ ಸಂಪುಟ ಪುನರ್ರಚನೆಯ ಅಧಿಕಾರ ಸಿಕ್ಕರೆ ಅವರೇ ಮುಂದುವರಿತಾರೆ. ಸಂಪುಟ ಪುನರ್ರಚನೆಯ ಅಧಿಕಾರ ಅವ್ರಿಗೆ ಸಿಗ್ಲಿಲ್ವೋ, ಬೇರೆ ಅವ್ರಿಗೆ ಸಿಕ್ತೋ ಅವರೇ ಸಿಎಂ ಆಗ್ತಾರೆ. ಕಾದು ನೋಡಿ ಅಂತ ಹೇಳುವ ಮೂಲಕ ಸಿದ್ದರಾಮಯ್ಯ ಅವರು 5 ವರ್ಷ ಮುಂದುವರಿತಾರೋ ಇಲ್ವೋ ಅಂತ ಅಡ್ಡಗೋಡ ಮೇಲೆ ದೀಪ ಇಟ್ಟಂಗೆ ಮಾತಾಡಿದ್ದಾರೆ. ಏನ್ ಮಾತಾಡಿದ್ದಾರೆ ರಾಜಣ್ಣ? ಇದು ಈಗ ಯಾವ ರೀತಿ ಹಲಚಲ್ಗೆ ಕಾರಣ ಆಗ್ತಾ ಇದೆ, ಬನ್ನಿ ನೋಡೋಣ. ರೆಬಲ್ ಲೀಡರ್
ಮಾತೆತ್ತಿದ್ರೆ ಸಾಕು ಡಿಕೆ ಶಿವಕುಮಾರ್ ಬಣಕ್ಕೆ ಕೌಂಟರ್ ಕೊಡೋ ಕೆಎನ್ ರಾಜಣ್ಣ ಮತ್ತೆ ಬಂದಿದ್ದಾರೆ. ಈ ಬಾರಿಯೂ ಸಿದ್ದರಾಮಯ್ಯ ಬೆನ್ನಿಗೆ ನಿಂತು ಡಿಕೆಶಿಗೆ ಪರೋಕ್ಷ ಕೌಂಟರ್ ಕೊಟ್ಟಿದ್ದಾರೆ. ಸಂಪುಟ ಪುನರ್ರಚನೆ ಅಂದ್ರೆ ಸಿದ್ದು 5 ವರ್ಷ ಸಿಎಂ ಎಂದು ಹೇಳಿದ್ದಾರೆ. ಸಂಪುಟ ಪುನರ್ರಚನೆ ಅಂದ್ರೆ ಸಿದ್ದು 5 ವರ್ಷ ಸಿಎಂ. ಮತ್ತೆ ಟಗರು ಪರ ಬ್ಯಾಟ್ ಬೀಸಿದ ಕೆಎನ್ ರಾಜಣ್ಣ. ನವೆಂಬರ್ ಬಳಿಕ ಮುಖ್ಯಮಂತ್ರಿ ಬದಲಾವಣೆ ಆಗುತ್ತಾ ಅನ್ನೋ ಪ್ರಶ್ನೆ ಕೇಳಿ ಬರ್ತಿದೆ. ಮೊದಲೇ ನೇರ ಮಾತನಾಡೋ ರಾಜಣ್ಣ ಇವತ್ತು ಕೂಡ ನೇರವಾಗಿ ಒಂದು ಭವಿಷ್ಯ ನುಡಿದಿದ್ದಾರೆ. ಸಂಪುಟ ಪುನರ್ರಚನೆ ಮೇಲೆ ಸಿಎಂ ಬದಲಾವಣೆ ಭವಿಷ್ಯ ನಿರ್ಧಾರ ಆಗುತ್ತೆ. ಸಿದ್ದರಾಮಯ್ಯಗೆ ಸಂಪುಟ ಪುನರ್ರಚನೆಗೆ ಅಧಿಕಾರ ಕೊಟ್ಟರೆ ಅವರೇ 5 ವರ್ಷ ಸಿಎಂ ಆಗಿರ್ತಾರೆ ಎಂದು ಮತ್ತೆ ಅಡ್ಡಗೋಡೆಯ ಮೇಲೆ ದೀಪ ಇಟ್ಟಿದ್ದಾರೆ. ಸಿದ್ದರಾಮಯ್ಯನವರಿಗೆ ರೀಶಫಲ್ ಮಾಡಕ್ಕೆ ಹೈಕಮಾಂಡ್ ಒಪ್ಪಿಗೆ ಕೊಟ್ಟರೆ ಅವರೇ 5 ವರ್ಷ ಇರ್ತಾರೆ. ರೀಶಫಲ್ ಮಾಡಕ್ಕೆ ಒಪ್ಪಿಗೆ ಕೊಡದೇ ಇದ್ರೆ ಮುಂದೆ ಏನಾಗ್ತದೆ ಅಂತ ಯಾರು ಹೇಳಲಿಕ್ಕಾಗೋದು. ಯಾಕಂದ್ರೆ ಹೈಕಮಾಂಡ್ನಲ್ಲಿ ಅವ್ರಿಗೆ ರೀಶಫಲ್ಗೆ ಅವಕಾಶ ಕೊಟ್ಟರೆ, ಪರ್ಮಿಷನ್ ಕೊಟ್ಟರೆ ಅವರು 5 ವರ್ಷ ಇರ್ತಾರೆ. ಅವ್ರಿಗೇನೋ ರೀಶಫಲ್ ಮಾಡಲಿಕ್ಕೆ ಅಥವಾ ಎಕ್ಸ್ಪ್ಯಾನ್ಷನ್ನು ಇನ್ನೊಂದು ಏನೋ ಅವ್ರ ತಲೆಯಲ್ಲಿ ಏನಿದೆ ಅದನ್ನು ಮಾಡಲಿಕ್ಕೆ ಹೈಕಮಾಂಡ್ನವರು ಅವ್ರಿಗೆ ಒಪ್ಪಿಗೆ ಕೊಡದೇ ಇದ್ದಾಗ ಆಗ ಪೊಲಿಟಿಕಲ್ ಡೆವಲಪ್ಮೆಂಟ್ಸ್ ಇನ್ಎವಿಟಬಲ್ ಅಂತ ಆಗ್ತದೆ ಅಂತ ನನ್ನ ಒಂದು ಅಸೆಸ್ಮೆಂಟ್ ಅಷ್ಟೇ, ಯಾರು ಹೇಳಿಲ್ಲ. ಈಗಂತೂ ಬಿಹಾರ ಎಲೆಕ್ಷನ್ವರೆಗೂ ಏನೋ ಆಗಲ್ಲ. ಹೈಕಮಾಂಡ್ ಹೇಳಿದ್ರೆ ಸಚಿವ ಸ್ಥಾನ ತ್ಯಾಗ ಮಾಡ್ತೇನೆ. ಕೃಷ್ಣ ಬೈರೇಗೌಡ ಬಳಿಕ ಪ್ರಿಯಾಂಕರ್ಗೆ ಸರದಿ. ಇಲ್ಲಪ್ಪ ಇದೆಲ್ಲ ಸಾಕಾಗಿದೆ, ನೀವೆಲ್ಲ ಪಕ್ಷದ ಚಟುವಟಿಕೆಗಳಿಗೆ ಇಳಿರಿ ಅಂದರೆ ಎಲ್ಲರೂ ಇಳಿಬೇಕಾಗುತ್ತೆ. ಆಬ್ಸಲ್ಯೂಟ್ಲಿ ತ್ಯಾಗ ಅಲ್ಲ, ವಿ ಆರ್ ಫಾಲೋಯಿಂಗ್ ಆರ್ಡರ್ಸ್. ಈಗ ಪಕ್ಷದಿಂದ ನಾವಲ್ಲ, ನನ್ನಿಂದ ಪಕ್ಷ ಅಲ್ಲ. ಈಗ ನಾನು ಹೇಳ್ದಂಗೆ ಪಕ್ಷದಿಂದ ನಾವು, ನನ್ನಿಂದ ಪಕ್ಷ ಅಲ್ಲ. ಜನವರಿಯಲ್ಲಿ ಶುಕ್ರ ದೆಸೆ ಬರುವುದು ಪಕ್ಕ. ನಾನು ಮಂತ್ರಿ ಆಗ್ತೀನಿ ಎನ್ನುತ್ತಿದ್ದಾರೆ ಸೌದಿ. ನಾನು ಡಿಸೆಂಬರ್ ಕಳೆದ ಮೇಲೆ ಜನವರಿಯಲ್ಲಿ ಶುಕ್ರ ದಶೆ ಬರ್ತದೆ ಅಂತ ಹೇಳಿದ್ದು ನಿಜ, ಅದು ಬರುತ್ತೆ. ಅದರಲ್ಲಿ ಯಾವುದು ಕೂಡ ಆತಂಕ ಬೇಡ. ನಾನು ಯಾವಾಗಲೂ ಯಾವುದು ಕೇಳಿ ಪಡ್ಕೊಂಡಿರ್ತಕ್ಕಂಥದ್ದಲ್ಲ, ತಾನೇ ಬರುತ್ತೆ. ಅದು ಭಗವಂತನ ದಯಾ, ಅದು ಹೈಕಮಾಂಡದ ಇಚ್ಛೆ. ಅದರಿಂದ ಅವ್ರು ಏನು ಜವಾಬ್ದಾರಿ ಕೊಡ್ತಾರೆ ಅದನ್ನು ನಿರ್ವಹಿಸ್ತಕ್ಕಂಥ ಕೆಲಸನ ನಾವು ಮಾಡ್ತೀವಿ. ರಾಜ್ಯದಲ್ಲಿ ಸಚಿವ ಸಂಪುಟ ಪುನರ್ರಚನೆ ಚರ್ಚೆ ಜೋರಾಗಿದೆ. ಅದರಲ್ಲೂ ಸಂಪುಟ ಪುನರ್ರಚನೆ ಆದರೆ ಮಾತ್ರ ಸಿದ್ದು ಕುರ್ಚಿ ಸೇಫ್ ಎಂದು ಹೇಳುವ ಮೂಲಕ ರಾಜಣ್ಣ ಮತ್ತೆ ಸಂಚಲನ ಸೃಷ್ಟಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮಾಜಿ ಸಚಿವ ಕೆಎನ್ ರಾಜಣ್ಣ ಅವರು ಮಾತಾಡಿದ್ರೆ ಸಾಕು ಒಂದಿಲ್ಲೊಂದು ವಿವಾದಗಳಿಗೆ ಕಾರಣ ಆಗುತ್ತೆ. ರಾಜಣ್ಣ ಅವರು ಕಾಂಗ್ರೆಸ್ನ ಹಿರಿಯ ನಾಯಕರು. ಅವ್ರು ಏನು ಮಾತಾಡಿದ್ರು ಕೂಡ ಒಂದು ಅರ್ಥ ಇರುತ್ತೆ, ಉದ್ದೇಶ ಇರುತ್ತೆ ಅನ್ನುವಂತಹ ದಾಟಿಯಲ್ಲಿ ಹೇಳೋರು ಇನ್ನಷ್ಟು ಜನ. ಈ ಸಾರಿ ರಾಜಣ್ಣ ಅವರು ಈ ಸಂಪುಟ ಪುನರ್ರಚನೆ ವಿಸ್ತರಣೆಯ ಬಗ್ಗೆ ಮಾತಾಡಿದ್ದಾರೆ. ಸಂಪುಟ ಪುನರ್ರಚನೆಯ ಅಧಿಕಾರ ಯಾರಿಗೆ ಸಿಗುತ್ತೋ ಅವರು ಸಿಎಂ ಆಗ್ತಾರೆ. ಸಿದ್ದರಾಮಯ್ಯ ಅವರಿಗೆ ಸಂಪುಟ ಪುನರ್ರಚನೆಯ ಅಧಿಕಾರ ಸಿಕ್ಕರೆ ಅವರೇ ಮುಂದುವರಿತಾರೆ. ಸಂಪುಟ ಪುನರ್ರಚನೆಯ ಅಧಿಕಾರ ಅವ್ರಿಗೆ ಸಿಗ್ಲಿಲ್ವೋ, ಬೇರೆ ಅವ್ರಿಗೆ ಸಿಕ್ತೋ ಅವರೇ ಸಿಎಂ ಆಗ್ತಾರೆ. ಕಾದು ನೋಡಿ ಅಂತ ಹೇಳುವ ಮೂಲಕ ಸಿದ್ದರಾಮಯ್ಯ ಅವರು 5 ವರ್ಷ ಮುಂದುವರಿತಾರೋ ಇಲ್ವೋ ಅಂತ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗೆ ಮಾತಾಡಿದ್ದಾರೆ. ಏನ್ ಮಾತಾಡಿದ್ದಾರೆ ರಾಜಣ್ಣ? ಇದು ಈಗ ಯಾವ ರೀತಿ ಹಲಚಲ್ಗೆ ಕಾರಣ ಆಗ್ತಾ ಇದೆ, ಬನ್ನಿ ನೋಡೋಣ. ರೆಬಲ್ ಲೀಡರ್ ಮಾತೆತ್ತಿದ್ರೆ ಸಾಕು ಡಿಕೆ ಶಿವಕುಮಾರ್ ಬಣಕ್ಕೆ ಕೌಂಟರ್ ಕೊಡೋ ಕೆಎನ್ ರಾಜಣ್ಣ ಮತ್ತೆ ಬಂದಿದ್ದಾರೆ. ಈ ಬಾರಿಯೂ ಸಿದ್ದರಾಮಯ್ಯ ಬೆನ್ನಿಗೆ ನಿಂತು ಡಿಕೆಶಿಗೆ ಪರೋಕ್ಷ ಕೌಂಟರ್ ಕೊಟ್ಟಿದ್ದಾರೆ. ಸಂಪುಟ ಪುನರ್ರಚನೆ ಅಂದ್ರೆ ಸಿದ್ದು 5 ವರ್ಷ ಸಿಎಂ ಎಂದು ಹೇಳಿದ್ದಾರೆ. ಸಂಪುಟ ಪುನರ್ರಚನೆ ಅಂದ್ರೆ ಸಿದ್ದು 5 ವರ್ಷ ಸಿಎಂ. ಮತ್ತೆ ಟಗರು ಪರ ಬ್ಯಾಟ್ ಬೀಸಿದ ಕೆಎನ್ ರಾಜಣ್ಣ. ನವೆಂಬರ್ ಬಳಿಕ ಮುಖ್ಯಮಂತ್ರಿ ಬದಲಾವಣೆ ಆಗುತ್ತಾ ಅನ್ನೋ ಪ್ರಶ್ನೆ ಕೇಳಿ ಬರ್ತಿದೆ. ಮೊದಲೇ ನೇರ ಮಾತನಾಡೋ ರಾಜಣ್ಣ ಇವತ್ತು ಕೂಡ ನೇರವಾಗಿ ಒಂದು ಭವಿಷ್ಯ ನುಡಿದಿದ್ದಾರೆ. ಸಂಪುಟ ಪುನರ್ರಚನೆ ಮೇಲೆ ಸಿಎಂ ಬದಲಾವಣೆ ಭವಿಷ್ಯ ನಿರ್ಧಾರ ಆಗುತ್ತೆ. ಸಿದ್ದರಾಮಯ್ಯಗೆ ಸಂಪುಟ ಪುನರ್ರಚನೆಗೆ ಅಧಿಕಾರ ಕೊಟ್ಟರೆ ಅವರೇ 5 ವರ್ಷ ಸಿಎಂ ಆಗಿರ್ತಾರೆ ಎಂದು ಮತ್ತೆ ಅಡ್ಡಗೋಡೆಯ ಮೇಲೆ ದೀಪ ಇಟ್ಟಿದ್ದಾರೆ. ಸಿದ್ದರಾಮಯ್ಯನವರಿಗೆ ರೀಶಫಲ್ ಮಾಡಕ್ಕೆ ಹೈಕಮಾಂಡ್ ಒಪ್ಪಿಗೆ ಕೊಟ್ಟರೆ ಅವರೇ 5 ವರ್ಷ ಇರ್ತಾರೆ. ರೀಶಫಲ್ ಮಾಡಕ್ಕೆ ಒಪ್ಪಿಗೆ ಕೊಡದೇ ಇದ್ರೆ ಮುಂದೆ ಏನಾಗ್ತದೆ ಅಂತ ಯಾರು ಹೇಳಲಿಕ್ಕಾಗೋದು. ಯಾಕಂದ್ರೆ ಹೈಕಮಾಂಡ್ನಲ್ಲಿ
ಅವ್ರಿಗೆ ರೀಶಫಲ್ಗೆ ಅವಕಾಶ ಕೊಟ್ಟರೆ, ಪರ್ಮಿಷನ್ ಕೊಟ್ಟರೆ ಅವರು 5 ವರ್ಷ ಇರ್ತಾರೆ. ಅವ್ರಿಗೇನೋ ರೀಶಫಲ್ ಮಾಡಲಿಕ್ಕೆ ಅಥವಾ ಎಕ್ಸ್ಪ್ಯಾನ್ಷನ್ನು ಇನ್ನೊಂದು ಏನೋ ಅವ್ರ ತಲೆಯಲ್ಲಿ ಏನಿದೆ ಅದನ್ನು ಮಾಡಲಿಕ್ಕೆ ಹೈಕಮಾಂಡ್ನವರು ಅವ್ರಿಗೆ ಒಪ್ಪಿಗೆ ಕೊಡದೇ ಇದ್ದಾಗ ಆಗ ಪೊಲಿಟಿಕಲ್ ಡೆವಲಪ್ಮೆಂಟ್ಸ್ ಇನ್ಎವಿಟಬಲ್ ಅಂತ ಆಗ್ತದೆ ಅಂತ ನನ್ನ ಒಂದು ಅಸೆಸ್ಮೆಂಟ್ ಅಷ್ಟೇ, ಯಾರು ಹೇಳಿದ. ಈಗಂತೂ ಬಿಹಾರ್ ಎಲೆಕ್ಷನ್ವರೆಗೂ ಏನೋ ಆಗಲ್ಲ. ಹೈಕಮಾಂಡ್ ಹೇಳಿದ್ರೆ ಸಚಿವ ಸ್ಥಾನ ತ್ಯಾಗ ಮಾಡ್ತೇನೆ. ಕೃಷ್ಣ ಬೈರೇಗೌಡ ಬಳಿಕ ಪ್ರಿಯಾಂಕರ್ಗೆ ಸರದಿ. ಇಲ್ಲಪ್ಪ ಇದೆಲ್ಲ ಸಾಕಾಗಿದೆ, ನೀವೆಲ್ಲ ಪಕ್ಷದ ಚಟುವಟಿಕೆಗಳಿಗೆ ಇಳಿರಿ ಅಂದರೆ ಎಲ್ಲರೂ ಇಳಿಬೇಕಾಗುತ್ತೆ. ಆಬ್ಸಲ್ಯೂಟ್ಲಿ ತ್ಯಾಗ ಅಲ್ಲ, ವಿ ಆರ್ ಫಾಲೋಯಿಂಗ್ ಆರ್ಡರ್ಸ್. ಈಗ ಪಕ್ಷದಿಂದ ನಾವಲ್ಲ, ನನ್ನಿಂದ ಪಕ್ಷ ಅಲ್ಲ. ಈಗ ನಾನು ಹೇಳ್ದಂಗೆ ಪಕ್ಷದಿಂದ ನಾವು, ನನ್ನಿಂದ ಪಕ್ಷ ಅಲ್ಲ. ಜನವರಿಯಲ್ಲಿ ಶುಕ್ರ ದಶೆ ಬರುವುದು ಪಕ್ಕ. ನಾನು ಮಂತ್ರಿ ಆಗ್ತೀನಿ ಎನ್ನುತ್ತಿದ್ದಾರೆ ಸವದಿ. ನಾನು ಡಿಸೆಂಬರ್ ಕಳೆದ ಮೇಲೆ ಜನವರಿಯಲ್ಲಿ ಶುಕ್ರ ದಶೆ ಬರ್ತದಂತ ಹೇಳಿದ್ದು ನಿಜ, ಅದು ಬರುತ್ತೆ. ಅದರಲ್ಲಿ ಯಾವುದು ಕೂಡ ಆತಂಕ ಬೇಡ. ನಾನು ಯಾವಾಗಲೂ ಯಾವುದು ಕೇಳಿ ಪಡ್ಕೊಂಡಿರ್ತಕ್ಕಂಥದ್ದಲ್ಲ, ತಾನೇ ಬರುತ್ತೆ. ಅದು ಭಗವಂತನ ದಯಾ, ಅದು ಹೈಕಮಾಂಡದ ಇಚ್ಛೆ. ಅದರಿಂದ ಅವ್ರು ಏನು ಜವಾಬ್ದಾರಿ ಕೊಡ್ತಾರೆ ಅದನ್ನು ನಿರ್ವಹಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ರಾಜ್ಯದಲ್ಲಿ ಸಚಿವ ಸಂಪುಟ ಪುನರಚನೆ ಚರ್ಚೆ ಜೋರಾಗಿದೆ. ಅದರಲ್ಲೂ ಸಂಪುಟ ಪುನರಚನೆ ಆದರೆ ಮಾತ್ರ ಸಿದ್ದು ಕುರ್ಚಿ ಸೇಫ್ ಎಂದು ಹೇಳುವ ಮೂಲಕ ರಾಜಣ್ಣ ಮತ್ತೆ ಸಂಚಲನ ಸೃಷ್ಟಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.